ಅಯ್ಯೋ ದೇವರೇ ಅವಳ ಕಂಡರೆ ಮನಸೊಳಗೆ ನೋವಾಗುತ್ತಿದೆ ಕಣ್ಣಂಚಿನ ಅವಳ ಕಾಡಿಗೆ ನನ್ನೇ ಹೆಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ರೀತಿ ಟ್ರೆಂಡಿಂಗ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಈ ರೀತಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಿದ್ದೀನಿ. ಇದಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗಿರೋ ಅಪ್ಲಿಕೇಶನ್ ಬಂದು ಕ್ರೀಮ್ ಮಾಸ್ಟರ್ ಅಂತ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ 1:1 ತಗೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾಗೆ ಹೋಗಿ ನಾನೊಂದು PNG ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಿನಿಮಮ್ ಒಂದು 30 ಸೆಕೆಂಡ್ಸ್ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಅಂದರೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದೇ ಫೋಟೋ ಒಂದೇ ಹತ್ರಕ್ಕೆ ಇರಬೇಕು. ನೋಡಿ, ಇದು ಒಂದೇದು, ಇದು 6, 16 ಅಲ್ಲ, ಇದು ಒಂದೇ ಫೋಟೋ ಒಂದೇದು. ಆಮೇಲೆ 2, 3, 4, 5. ನೆಕ್ಸ್ಟ್ 6ನೇ ಫೋಟೋ ಮತ್ತು ಇಲ್ಲಿಂದ ಬಂದು 7ನೇದು ಪಕ್ಕದಿಂದ ಸ್ಟಾರ್ಟ್. ಇದೇ ಥರ ಇದ್ದರೆ ಒಂದು ಟ್ರೆಂಡಿಂಗಾಗಿ ಕ್ರಿಯೇಟ್ ಆಗುತ್ತೆ, ನಿಜ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಬೇಕಾದ್ರೆ ನೀವು ಇದೇ ಥರ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವ ಥರ ಬಂತು ನೀವು ಎಡಿಟ್ ಮಾಡಿರೋದು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನನಗೆ, ಓಕೆನಾ? ಬನ್ನಿ ಈಗ ವಿಡಿಯೋ ಹೇಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು ಎಷ್ಟು 10 ಫೋಟೋಸ್ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಒಂದು ಸ್ಯಾಂಪಲಿಗೆ ಎರಡು ಫೋಟೋಸ್ ಹೇಳ್ಕೊಡ್ತೀನಿ ಯಾವ ರೀತಿ ಕ್ರಾಪಿಂಗ್ ಮಾಡೋದು ಅಂತ. ನೀಟಾಗಿ ಸೆಂಟ್ರಿಗೆ ಇಟ್ಕೋಬೇಕಾಗುತ್ತೆ. ಸೆಂಟ್ರಿಗೆ ಇಟ್ಕೊಂಡು ಸ್ಕಾಲ್ ಡ್ರೌನ್ ಮಾಡಿದ್ರೆ ಕ್ರಾಪಿಂಗ್ ಅಂತ ಇರುತ್ತೆ. ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಾಪಿಂಗ್ಗೆ ಎಷ್ಟು ಕ್ರಾಪಿಂಗ್ ನೋಡಿ ನಾನು ಮಾಡ್ತೀನಿ ಅದೇ ಥರ ಇರಬೇಕು ಕ್ರಾಪಿಂಗ್ ಆದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಕ್ರಾಪಿಂಗ್ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕ್ಯಾಪ್ಚರ್ ಆಗಿರೋದು ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಮತ್ತೆ ಇನ್ನೊಂದು ಫೋಟೋ ಕಾರ್ನರಿಗೆ ಇಡ್ತೀನಿ. ಒಂದೇದು ಇಲ್ಲ ಆಯಿತು, ಈಗ 2ನೇದು ಇಲ್ಲಿ. ಈಗ ಇದೇ ಥರ ಇಟ್ಕೊಬಿಟ್ಟು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪಿಂಗ್ ಮಾಡ್ಕೊಳ್ತೀನಿ. ಈ ರೀತಿ ಕ್ರಾಪಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕ್ರಾಪಿಂಗ್ ಆದಮೇಲೆ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಬನ್ನಿ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 1:1 ತಗೊಳ್ಳಿ. ಇಲ್ಲಿ ಡ್ಯೂರೇಷನ್ನ ನೀವು 0.5 ತಗೋಬೇಕಾಗುತ್ತೆ. 0.5 ತಗೋಬೇಕಾಗುತ್ತೆ. ತಗೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಯಾಪ್ಚರ್ ಆಗಿರೋ ಫೋಟೋಸ್ಗಳೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಆದಮೇಲೆ ನೀವು ನೆಕ್ಸ್ಟ್ ಮೀಡಿಯಾಗೆ ಹೋಗಿ ಮುಂದೆ ಈಗ ಒಂದು 4 ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾಲ್ಕು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಗಂಟ ಬೇಕು ಅಂತ. ಒಂದೊಂದು ಸೆಕೆಂಡ್ ಒಂದೊಂದು ಫೋಟೋಸ್ಗೆ 1.5 ಸೆಕೆಂಡ್ಸ್ ಇಟ್ಕೊಳ್ಳಿ. ಆಗ ಕರೆಕ್ಟಾಗಿ 30 ಸೆಕೆಂಡ್ಸ್ ಸ್ಟೇಟಸ್ಗೆ ಹಾಕೋದಾಗುತ್ತೆ. ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬೇಕಾಗುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು, ಆಲ್ರೆಡಿ ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ಬ್ಯಾಕ್ ಹೋಗಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಒಂದು 2 ಫೋಟೋಸ್ ತೊಗೊಳ್ಳಿ, ಒಂದು 3 ಫೋಟೋಸು ತಗೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕಾಲ್ ಮಿ DJ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ಕಾಲ್ ಮಿ DJ. ಇದನ್ನು ನೀವು ಕ್ರೀಮ್ ಮಾಸ್ಟರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನಾನು ಈ ಪಕ್ಕದಲ್ಲೇ ಇರೋದು ಯಾವುದೋ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ, ಕ್ರೀಮ್ ಮಾಸ್ಟರ್ ಹೇಗೆ ಹೋಗುತ್ತೆ ಅಂತ. ಕ್ರೀಮ್ ಮಾಸ್ಟರ್ ಐಕಾನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮ್ಮ ಕ್ರೀಮ್ ಮಾಸ್ಟರ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ನೆಟ್ವರ್ಕ್ ಸ್ಲೋ ಇದ್ದರೆ ಬರೋಲ್ಲ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗುತ್ತೆ. ಇದು ಡೌನ್ಲೋಡ್ ಆದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಪ್ರಾಜೆಕ್ಟ್ ಮಾಡ್ತಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಈ ಥರ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಝೂಮ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಈ ಲಾಕ್ ಎನೇಬಲ್ ಮಾಡಬೇಕಾಗುತ್ತೆ. ಈ ಲಾಕ್ ಎನೇಬಲ್ ಮಾಡಿದ್ರೆ ಎರಡು ಕಡೆ ಒಂದೇ ಝೂಮ್ ಇರುತ್ತೆ ಅಂತ ಅಲ್ಲಿಗೆ ಅರ್ಥ. ಇದನ್ನು ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಇದೇ ರೀತಿ ಎಲ್ಲದಕ್ಕೂ ಅದೇ ಮಾಡ್ಕೋಬೇಕಾಗುತ್ತೆ. ಲಾಕ್ ಎನೇಬಲ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಝೂಮ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಝೂಮ್ ಆದಮೇಲೆ ನೀವು ಇಮೇಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರಾಫಿಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಲ್ ಮಿ DJ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಒಂದನೇ ಸೆಲೆಕ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಎರಡನೇ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟು ಇಮೇಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಲ್ ಮಿ DJ 2 ಮತ್ತು ಮೂರನೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾಲ್ಕನೇದು. ನೀವು ಎಷ್ಟು ಫೋಟೋಸ್ ಆ್ಯಡ್ ಮಾಡ್ತೀವಿ ಕರೆಕ್ಟಾಗಿ ಒಂದು ಕಡೆಯಿಂದ 1, 2 ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದೇ ಥರ ಸೆಟ್ ಮಾಡ್ಕೊಂಡ್ರೆ ನಾನು ಎಡಿಟ್ ಮಾಡಿದ ಅದೇ ಥರ ರೀತಿ ಬರುತ್ತೆ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಆಗಲೇ ನಾವು ಇಮೇಜ್ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ನಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಇಮೇಜ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಆಲ್ ಅಂತ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕಾರ್ಡ್ ರನ್ ಮಾಡ್ತಾ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಸ್ಕ್ರೀನ್ ಅಂತ ಇರುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇದು ನಿಮಗೆ ಎಲ್ಲಿ ಗಂಟೆ ಬೇಕು, ನಿಮ್ಮ ಇಮೇಜ್ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಫಸ್ಟ್ ಟು ಲಾಸ್ಟ್. ಇಲ್ಲಿ ಈ ಇಮೇಜಿಗೆ ಮಾತ್ರ ತೊಗೊಬೇಡಿ, ಈ ಇಮೇಜಿಗೆ ಮಾತ್ರ ತೊಗೊಳ್ಳಿ. ಆಮೇಲೆ ಫುಲ್ ಫಸ್ಟಿಗೆ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ರಿಲಿಕ್ ಕೊಟ್ಟಿರ್ತೀನಿ, ಆ ರಿಲಿಕ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ನೀವು ಯಾವ ರೊಟೇಷನ್ ಬೇಕು ಆ ರೊಟೇಷನ್ ಇಟ್ಕೋಬೋದು. ನಾನು ಈ ರೀತಿ ಬೇಕು ಈ ರೀತಿ ಇಟ್ಕೊಳ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಬ್ಲೆಂಡಿಂಗ್ ಹೋಗಿ ಮತ್ತೆ ಇದನ್ನು ಸಹ ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಬೇಕು ಅಂದರೆ ದೊಡ್ಡ ಅಡ್ಜಸ್ಟ್ಮೆಂಟ್ ಆದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.